బైబిల్ ಹೇಳ್ತದೆ ಅವರು ಕಣ್ಣು ಕಾಣುವಂತೆ ದೇವರು ಮಾಡುತ್ತಾನೆ. బైబిల్ చెప్తుంది వారి కళ్ళ కనిపించేలా చేస్తాడు. ನನ್ನ ಶತ್ರು ಕಾಣುವಂತೆ ದೇವರು ಮಾಡ್ತಾನೆ. శత్రు కళ్ళ ಅವನು కనిపించేలా ನಾಚಿಕೆ ಕೊಳ್ಳಬೇಕು, వారు సిగ్గుపడాలి, ಅವನು ನಾಚಿಕೆ ಪಡಬೇಕು. వారు సిగ్గుపడాలి. ಓದ್ರಿ ಆ ವಾಕ್ಯನ చదవండి. ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು ನನ್ನನ್ನು ಜರೆದ ಶತ್ರುಗಳು ಇದನ್ನು ನೋಡುವಾಗ ನಾಚಿಕೆಯು ಅವರನ್ನು ಕವಿದುಕೊಳ್ಳುವುದು, ನಾನು ಅವರನ್ನು ಕಣ್ಣಾರೆ ನೋಡುವೆನು. ಈಗಲೇ ಬೀದಿಗಳ ಕೆಸರಿನಂತೆ ತುಳಿತಕ್ಕೀಡಾಗುವರು. ಹಾಲೆಲೂಯಾ. హల్లెలూయా. ಶತ್ರು ತುಳಿಯಲ್ಪಡೋದು ನಮ್ಮ ಕಣ್ಣು ಕಾಣುತ್ತೆ. శత్రు తొక్కబడ మన కళ్ళ కనిపించాలి. ಶತ್ರುಗಾಗುವಂತ ನ್ಯಾಯವನ್ನು ಕಣ್ಣು ಕಾಣುವಂತೆ ಮಾಡುತ್ತೆ. శత్రుకి ఇచ్చే న్యాయం మన కళ్ళ కనిపించాలి. ಶತ್ರು ಬಿದ್ದಲ್ದು ನಾವು ನೋಡುತ್ತೇವೆ. శత్రు పడినది మనం చూస్తాం. ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತಾನೆ. యేసయ్య నామములో పిలిచి చెప్తున్నా. ರೋಮಪುರದವರು 16ನೇ ಅಧ್ಯಾಯ 20-21ನೇ ವಾಕ್ಯ ಬರೆದಿಟ್ಟುಕೊಳ್ಳ್ರಿ. ರೋಮಪುರದವರು 16ನೇ ಅಧ್ಯಾಯ 20-21ನೇ ವಾಕ್ಯ. 16-20